2 ಕಂಟೈನರ್, 1 ಮನೆ, ಡೀಸೆಲ್ ಟ್ಯಾಂಕ್ ಆಯಿತು, ಸಿಂಕ್, ಬಿಯರ್ ಬಾಟಲಿಗಳಲ್ಲಿ ಕಲಾತ್ಮಕ ಟಚ್. ಇದುವೇ ಹೊತ್ತಿನ ವಿಶೇಷ ಡ್ರೀಮ್ ಹೌಸ್. ನಾನು ಶ್ವೇತಾ. ಬೆಂಗಳೂರಲ್ಲಿ ಪ್ರತಿದಿನ ಸಾವಿರಾರು ಮನೆಗಳನ್ನು ಕಟ್ಟಲಾಗುತ್ತೆ. ನೋಡೋದಕ್ಕೆ ಒಂದಕ್ಕಿಂತ ಒಂದು ಭಿನ್ನ ಅನಿಸಿದ್ರು ಅದರಲ್ಲಿ ಬಹುಪಾಲು ಒಂದೇ ರೀತಿ ಇರುತ್ತವೆ. ಅದೇ ಸಿಮೆಂಟು, ಅದೇ ಮರಳು, ಅದೇ ಶೋಕೇಸು, ಡಬಲ್ ಬೆಡ್ರೂಮ್ ಮನೆ. ಆದರೆ ಪಾಯ ತೋಡದೆ ಇಟ್ಟಿಗೆ ಬಳಸದೆ ಕಟ್ಟಿದ ವಿಭಿನ್ನ ಹಾಗೂ ಸುಭದ್ರವಾದ ಮನೆಯೊಂದನ್ನು ನಾವು ನಿಮಗೆ ತೋರಿಸ್ತೀವಿ, ನೋಡಿ. ನೋಡಿದ ತಕ್ಷಣ ಕಣ್ಮನ ಸೆಳೆಯೋ ಬಣ್ಣ, ದೂರದಿಂದಲೇ ಗುರುತಿಸಬಹುದಾದ ವಿಭಿನ್ನತೆ. ಈ ಮನೆ ಬೇರೆ ಮನೆಗಳಂತಿಲ್ಲ ಅನ್ನೋದು ಮೊದಲ ನೋಟಕ್ಕೆ ತಿಳಿಯುತ್ತೆ. ಯಾಕಂದ್ರೆ ಈ ಮನೆಯನ್ನ ಇಟ್ಟಿಗೆ, ಸಿಮೆಂಟುಗಳಿಂದ ಕಟ್ಟೇ ಇಲ್ಲ. ಬದಲಾಗಿ ಇಡೀ ಮನೆ ಕಟ್ಟಿರೋದು ಖಾಲಿ ಡಬ್ಬದಿಂದ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಹಡಗಿನಲ್ಲಿ ಸಾಮಾನು ಸಾಗಿಸಲು ಬಳಸಲಾಗುವ ಜರ್ಮನ್ ಸ್ಟೀಲ್ನ ಕಂಟೈನರ್ಗಳನ್ನೇ ಜೋಡಿಸಿಟ್ಟು ಅದನ್ನೇ ಮನೆಯಾಗಿಸಿಕೊಂಡಿದ್ದಾರೆ ಕಾಮೇಶ್ವರ್ ರಾವ್ ಎಂಬ ಸಾಹಸಿ. ಕಾಮೇಶ್ ಒಬ್ಬ ಸಾಹಸಿ. ಬೆಟ್ಟ ಹತ್ತೋದು, ರಾಕ್ ಕ್ಲೈಂಬಿಂಗ್, ವಾಲ್ ಕ್ಲೈಂಬಿಂಗ್ ಹೀಗೆ ಬಗೆ ಬಗೆಯ ಸಾಹಸ ಕ್ರೀಡೆಗಳ ತರಬೇತುದಾರ. ಅವರ ಇತ್ತೀಚೆಗಿನ ಸಾಹಸವೇ ಈ ಮನೆ. ಯಾಕಂದ್ರೆ ಈ ಮನೆಗೆ ಪಾಯ ಹಾಕಿಲ್ಲ, ಗೋಡೆ ಕಟ್ಟಿಲ್ಲ. ಬದಲಾಗಿ 2 ಕಂಟೈನರ್ಗಳನ್ನ ಜೋಡಿಸಿ ಅದರಲ್ಲೇ ಬಗೆ ಬಗೆಯ ವಿನ್ಯಾಸಗಳನ್ನ ರೂಪಿಸಿ ಚೆಂದದ ಮನೆಯ ರೂಪು ಕೊಟ್ಟ ಹಿರಿಮೆ ಇವರದು. ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಏನು ಕಂಟೈನರ್ ಪ್ಲೇಸ್ ಮಾಡಿದ್ವಿ, ಅದರಲ್ಲಿ ಒಂದು ಸಣ್ಣದಾಗಿ ಬ್ಯಾಚುಲರ್ ಇರೋ ಅಂಥ ಒಂದು ಕಂಟೈನರ್ನ ಪ್ಲೇಸ್ ಮಾಡಿದ್ವಿ. ಅಂದರೆ ಡಿಸೈನ್ ಮಾಡಿದ್ವಿ. ಡಿಸೈನ್ ಮಾಡಿ ನಾವೇ ಎಲ್ಲ ಸ್ಕ್ರ್ಯಾಚಿಂದ ಇದು ಮಾಡಿ ಇವಾಗ ಒಂದು ಒಳ್ಳೆ ಇದಕ್ಕೆ ಬಂದಿದೆ. ಅದಾದಮೇಲೆ ಮೇಲ್ಗಡೆ ಸ್ಪೇಸ್ ವೇಕೆಂಟ್ ಇತ್ತು. ಯಾಕೆ ನಾವೇ ಇಲ್ಲಿಗೆ ಶಿಫ್ಟ್ ಆಗೋ ಥರ ಒಂದು ಮನೆ ಮಾಡ್ಕೋಬಾರ್ದು, ಯೂಸಿಂಗ್ ಕಂಟೈನರ್ಸ್ ಇಟ್ಸೆಲ್ಫ್. ನಂದು ಇದು ಹೋಲ್ ಕಾನ್ಸೆಪ್ಟ್ ಇಸ್ ಕಸದಿಂದ ರಸ ಅನ್ನೋ ಕಾನ್ಸೆಪ್ಟ್ ಇದೆ. 900 ಚದರಡಿಗಳ ಈ ಮನೆ ಕಟ್ಟೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಆದರೆ ಇದನ್ನೇ ಸವಾಲಾಗಿ ಸ್ವೀಕರಿಸಿದ ಕಾಮೇಶ್ ಮನೆಯ ವಿನ್ಯಾಸ, ರಚನೆಯ ಸಂಪೂರ್ಣ ಜವಾಬ್ದಾರಿ ತಾವೇ ವಹಿಸಿಕೊಂಡು ಮನೆ ಕಟ್ಟಲು ಪ್ರಾರಂಭಿಸಿದ್ರು. ಕ್ರೇನ್ ಬಳಸಿ 2 ಕಂಟೈನರ್ ಜೋಡಿಸಿದ್ರು. ಜೊತೆಗೆ ಈ ವಿಭಿನ್ನ ಮನೆಗೆ ವಿದ್ಯುತ್ ಸಂಪರ್ಕ, ಕೊಳಾಯಿ ಸಂಪರ್ಕ, ಮರದ ಕೆಲಸ ಮೊದಲಾದ ಕೆಲಸ ಮಾಡಿಸೋದು ತುಂಬಾ ಕಷ್ಟವಾಗಿತ್ತು. I see all the work which has been done here, cutting and the welding and the electrical and the plumbing work. These normal people, mechanics, they can't do it. So we have to actually look for the right people who can do it. Even this cutting part, it's like, it's a precision job. So we had to get the right people. First we got some people who did not do the job properly. Then we got somehow we found the correct people. And similarly it goes for the electricity also. ಇಡೀ ಮನೆಯ ಎಲ್ಲ ಗೋಡೆಗಳು ಕಂಟೈನರ್ಗಳಿಂದಲೇ ನಿರ್ಮಿತವಾಗಿದೆ. ಅಡುಗೆ ಮನೆಯ ಸ್ಲ್ಯಾಬ್ನಿಂದ ಮೊದಲುಗೊಂಡು ಕಬೋರ್ಡ್ವರೆಗೆ ಎಲ್ಲವೂ ಕಂಟೈನರ್ನದ್ದೇ. 1 ಬೆಡ್ರೂಮ್, ಮಗನಿಗಾಗಿ ಮಹಡಿ ಮೇಲೆ ಒಂದು ರೂಮ್ ಸಹ ನಿರ್ಮಿಸಲಾಗಿದೆ. ಕೆಳಮಹಡಿಯಲ್ಲಿ ಕಾಮೇಶ್ ಅವರ ಆಫೀಸ್ ಹಾಗೂ ಬ್ಯಾಚುಲರ್ಗಳಿಗೆ ತಕ್ಕಂತೆ ಒಂದು ಸಿಂಗಲ್ ರೂಮ್ ಸಹ ಇದೆ. 900 ಅಡಿಯ ಈ ಮನೆಗೆ ಒಟ್ಟು ಖರ್ಚಾಗಿದ್ದು ಕೇವಲ 10 ಲಕ್ಷ ರೂಪಾಯಿ ಮಾತ್ರ.
ಅಲ್ಲದೆ ಮನೆ ಕಟ್ಟಲು ಕಂಟೈನರ್ಗಳನ್ನ ಬಳಸಿದ್ರೆ ಆಗುವ ಲಾಭಗಳನ್ನ ಪಟ್ಟಿ ಮಾಡಿ ಹೇಳ್ತಾರೆ ಕಾಮೇಶ್. ನಾವು ಇವಾಗ ಜನರಲ್ ಆಗಿ ಕನ್ವೆನ್ಷನಲ್ ಹೌಸ್ ನೋಡಿದ್ರೆ, ಮನೆಗಳು ನೋಡಿದ್ರೆ, RCC ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಫೌಂಡೇಶನಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಮ್ಮ ತಲೆನೋವು ಸ್ಟಾರ್ಟ್ ಆಗುತ್ತೆ. ಬಟ್ ಕಂಟೈನರಲ್ಲಿ ಏನೂ ಬೇಕಾಗಿಲ್ಲ, ನಮ್ಮ ಫೌಂಡೇಶನ್ ಬೇಕಾಗಿಲ್ಲ. ವಿ ಗೆಟ್ ಅ ರೆಡಿಮೇಡ್ 160 to 180 ಸ್ಕ್ವೇರ್ ಫೀಟ್ ಇನ್ಸೈಡ್ ಔಟ್ಸೈಡ್ ಸ್ಪೇಸ್ ಸಿಗುತ್ತೆ ನಮಗೆ. ಫ್ಲೋರಿಂಗಿಂದ ಹಿಡಿದು ರೂಫಿಂಗಿಂದ ಹಿಡಿದು ಸೈಡ್ ವಾಲ್ಸು ಎಲ್ಲ ಥರದ್ದು ಕಂಫರ್ಟಬಲ್ ಆಗಿ, ಕನ್ವೀನಿಯೆಂಟ್ ಆಗಿ, ಫಾಸ್ಟಾಗಿ ಮಾಡ್ಬೋದು. ಎಲ್ಲದರಲ್ಲೂ ಲೈಕ್ ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಆ್ಯಂಡ್ ಎಕನಾಮಿಕಲ್ ವೈಸ್ ಆಲ್ಸೋ. ಈ ಕಂಟೈನರ್ ಈಚ್ ಓಲ್ಡ್ ಸ್ಕ್ರ್ಯಾಪ್ ಕಂಟೈನರ್ ಬಂದು 1 lakh ಆಗುತ್ತೆ. ಕಟ್ಟುವ ಮನೆ ಕೇವಲ ವಾಸಿಸಲು ಮಾತ್ರವಲ್ಲದೆ ಅದು ಆಸೆ, ಅಭಿರುಚಿ, ಅವಶ್ಯಕತೆಗಳಿಗೆ ಪೂರಕವಾಗಿರಬೇಕು. ಡಬ್ಬಾದಿಂದಲೇ ನಿರ್ಮಿತವಾದ ಈ ಮನೆ ಕಡಿಮೆ ಬಜೆಟ್ ಹಾಗೂ ಅವಶ್ಯಕತೆಗೆ ತಕ್ಕಂತೆ ರೂಪುಗೊಳ್ಳುವ ರೀತಿಯಿಂದಲೇ ವಿಶಿಷ್ಟವೆನಿಸುತ್ತೆ. ಪಾಯ, ಸಿಮೆಂಟು, ಇಟ್ಟಿಗೆ, ಮರಳಿನ ಖರ್ಚಿಲ್ಲದ ಈ ಮನೆಯನ್ನ ಡಬ್ಬಾ ಮನೆ ಅಂತ ಮೂಗು ಮುರಿಬೇಡಿ. ಜರ್ಮನ್ ಸ್ಟೀಲ್ನಿಂದ ನಿರ್ಮಿತವಾದ ಈ ಮನೆ ಭೂಕಂಪವಾಗ್ಲಿ, ನೆರೆಯೇ ಬರಲಿ ಕೊಂಚವೂ ಜಗ್ಗಲ್ಲ. ಪುನರ್ಬಳಕೆಯ ಸಾಧ್ಯತೆ ಇರೋ ಈ ಮನೆ ಕಸದಿಂದ ರಸ ಅನ್ನೋದಕ್ಕೆ ಉತ್ತಮ ಉದಾಹರಣೆಯಾಗಿ ನಿಲ್ಲುತ್ತೆ. ಮನೆ ಕಟ್ಟಿರುವ ರೀತಿ ನಿಜಕ್ಕೂ ವಿನೂತನ. ಆದ್ರೆ ಇಲ್ಲಿ ಆಂಟಿಕ್ ವಸ್ತುಗಳನ್ನ ಜೋಡಿಸಿಟ್ಟು ಮನೆಗೆ ಒಂದು ಸಾಂಪ್ರದಾಯಿಕ ಟಚ್ ನೀಡಲಾಗಿದೆ. ಇಲ್ಲಿರುವ ಬಣ್ಣ ಬಣ್ಣದ ಕಿಟಕಿಗಳು, ಫರ್ನಿಚರ್, ಅಂದಕ್ಕೆ ಕಳಸವಿಟ್ಟಂತಿರುವ ಎತ್ತಿನ ಗಾಡಿಯ ಚಕ್ರಗಳು ಡಿಫರೆಂಟ್ ಲುಕ್ ನೀಡಿವೆ. ಕಂಟೈನರ್ ಬಳಸಿ ಮನೆ ಕಟ್ತೇನೆ ಅಂದಾಗ ವಿರೋಧಿಸಿದ್ದ ತಮ್ಮ ಇದೀಗ ಮನೆಯ ಸೌಂದರ್ಯಕ್ಕೆ ಬೆರಗಾಗಿದ್ದಾರೆ. ಆಫ್ಟರ್ ಈ ಸಡನ್ ನಾನು ಈ ಕಡೆ ಬಂದೇ ಇಲ್ಲ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ. ಆ್ಯಂಡ್ ಲಾಸ್ಟ್ ವೀಕ್ ಬಂದಿದ್ದೆ ಆಫ್ಟರ್ ಕಂಪ್ಲೀಷನ್. ಐ ವಾಸ್ ರಿಯಲಿ ಸರ್ಪ್ರೈಸ್ ಟು ಸಿ ದಿಸ್. ಈ ಥರನೂ ಮಾಡ್ಬೋದಾ ಅಂತ. ಬಿಕಾಸ್ ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ಕಂಟೈನರ್ ಇಟ್ಟು ಮನೆ ಕಟ್ಟೋದು ಇಟ್ಸ್ ನಾಟ್ ಈಸಿ. ಕೇವಲ ಮನೆಯನ್ನ ಕಂಟೈನರ್ನಿಂದ ನಿರ್ಮಿಸೋದು ಮಾತ್ರವಲ್ಲ, ಮನೆ ಕಲಾತ್ಮಕವಾಗಿಯೂ ಇರಬೇಕು ಅನ್ನೋದು ಕಾಮೇಶ್ ಆಸೆ. ಅದಕ್ಕಾಗಿ ಬಿಯರ್ ಬಾಟಲಿಗಳನ್ನೇ ಬಳಸಿಕೊಂಡು ಹಾಲ್ಗೆ ಕಲಾತ್ಮಕ ಟಚ್ ನೀಡಿದ್ದಾರೆ. ಈ ಬಾಟಲ್ಗಳು ಮನೆಯ ಹೊರಭಾಗಕ್ಕೂ ಅಂದ ನೀಡೋದಲ್ಲದೆ ಒಳಭಾಗಕ್ಕೆ ಬೆಳಕಿನ ಜೊತೆಗೆ ಪಾಶ್ ಲುಕ್ ಸಹ ನೀಡುತ್ತೆ. ಮನೆ ನೋಡಲು ಬಂದವರು ಈ ಬಾಟಲಿಗಳ ಗೋಡೆ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಫುಲ್ ಸರ್ಪ್ರೈಸ್ ಆಗೋಯ್ತು, ಈ ಥರನೂ ಮನೆ ಮಾಡ್ತಾರಾ ಅಂತ. ಕಂಟೈನರಲ್ಲಿ ಮನೆ ಮಾಡಿದ್ದಾರೆ ಅಂದರೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಅವ್ರಿಗೆ ಹೇಗೆ ಈಗ ಐಡಿಯಾ ಬಂತು ಅಂತಲೂ ತುಂಬ ಶಾಕ್ ಆಗಿದೆ ನನಗೆ. ಆ್ಯಂಟಿಕ್ ಪೀಸೆಲ್ಲ ಯೂಸ್ ಮಾಡಿ ತುಂಬ ಲಾಡ್ ಆಫ್ ವೇಸ್ಟ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ವೇಸ್ಟ್ನ. ನನಗೆ ಸ್ಪೆಷಲಿ ವಾಲ್ನೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಆ್ಯಕ್ಚುಲಿ. ಸ್ಪೆಷಲಿ ದ ಕಾರ್ಟ್ ವೀಲ್ನಲ್ಲಿ ಅದು ಕಲರ್ಸ್, ಬ್ರೈಟ್ನೆಸ್ಸು ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಈಸಿಯಾಗಿ ಅಕಾಮಡೇಟ್ ಮಾಡ್ಬೋದು ಈ ಮನೆಯಲ್ಲಿ. ಕಸದಿಂದ ರಸ ಮಾಡುವುದು ಹೇಗೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಈ ಮನೆ. ಲಾರಿಯ ಡೀಸೆಲ್ ಟ್ಯಾಂಕ್ ಈ ಮನೆಯ ಅಡುಗೆ ಮನೆಯಲ್ಲಿರುವ ಸಿಂಕ್ ಆಗಿ ಬದಲಾಗಿರುವ ರೀತಿ ಎಂತಹವರನ್ನು ಮೋಡಿ ಮಾಡುತ್ತೆ. ಇಲ್ಲಿರುವ ಪ್ರತಿ ವಸ್ತುವು ಪುನರ್ಬಳಕೆಗೆ ಸಾಥ್ ನೀಡುವಂಥದ್ದೇ. ಆದ್ದರಿಂದಲೇ ವಿಭಿನ್ನವಾಗಿರುವ ತಮ್ಮ ಮನೆಯನ್ನ ನೋಡಿ ಮನೆಯ ಸದಸ್ಯರೆಲ್ಲರೂ ಹೆಮ್ಮೆ ಪಡುತ್ತಿದ್ದಾರೆ.
ಡಿಫ್ರೆಂಟಾಗಿ ಏನೇನೋ ಥಿಂಗ್ಸ್ ಯೂಸ್ ಮಾಡಿದ್ದಾನೆ. ಎಕ್ಸಾಂಪಲ್ ಕಿಚನಲ್ಲಿ ವಾಶ್ ಬೇಷನ್ನು ಡೀಸೆಲ್ ಟ್ಯಾಂಕ್ನ ಯೂಸ್ ಮಾಡಿ ವಾಶ್ ಬೇಷನ್ ಮಾಡಿದ್ದಾನೆ. ತುಂಬ ಇಡ್ಸಿದೆ ನನಗೆ. ಆಮೇಲೆ ವಾರ್ಡ್ರೂಬ್ಸು ಅದನ್ನಲ್ಲೇ ಮಾಡಿದ್ದಾರೆ, ಐರನ್ ಕಂಟೈನರ್ಸ್ನಲ್ಲೇ ಎಲ್ಲ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಟಿಕ್ ಪೀಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಥರ 2 ಬೆಡ್ರೂಮ್ ಇಲ್ದಿರ ಡುಪ್ಲೆಕ್ಸ್ ಬೆಡ್ರೂಮು ಮಕ್ಳಿಗಂತ ಸಪ್ರೇಟಾಗಿ ಮೇಲೆ ಬಾಲ್ಕನಿ ಎಲ್ಲ ಬಿಟ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ತುಂಬ ಇರಿಸಿದೆ. ಈ ಕಂಟೈನರ್ಗಳು ಭೂಕಂಪವಾಗಲಿ ಪ್ರವಾಹವೇ ಬರಲಿ ಸ್ವಲ್ಪವೂ ಅಲುಗಾಡೋಲ್ಲ. ಹಡಗಿಗೆ ಹೊಡೆಯೋ ಬಣ್ಣವನ್ನೇ ಈ ಮನೆಗೂ ನೀಡಲಾಗಿದೆ. ಆದ್ದರಿಂದ ತುಕ್ಕು ಹಿಡಿಯುವ, ನೀರು ಜಿನುಗುವ ಸಮಸ್ಯೆ ಇಲ್ಲವೇ ಇಲ್ಲ. ಆದ್ದರಿಂದ ಇದು RCC ಮನೆಗಿಂತಲೂ ಗಟ್ಟಿ. ಅದು ಅಲ್ಲದೆ ಇದನ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಕ್ರೇನ್ ಬೇಕು. ಇದರ ಒಳನುಸುಳೋದು ಅಷ್ಟು ಸುಲಭವಲ್ಲ. ಬೇಸಿಗೆಯಲ್ಲಿ ಮನೆ ಸ್ವಲ್ಪ ಬಿಸಿಯಾಗತ್ತೆ. ಇದನ್ನ ಹೋಗಲಾಡಿಸಲು ಮೇಲ್ಛಾವಣಿಯ ಮೇಲೆ ಹುಲ್ಲು ಬೆಳೆಸುವ ಯೋಚನೆ ಇದೆ. ಎಲ್ಲ ವೆದರ್ ಪ್ರೂಫ್, ವಾಟರ್ ಪ್ರೂಫ್, ನೀವು ಏನೇ ಮಾಡಿದ್ರು, ಈವನ್ ಇಫ್ ಯು ಡ್ರಾಪ್ ದಿ ಕಂಟೈನರ್ ಫುಲ್ಲಿ ಲೋಡೆಡ್ ಇನ್ಸೈಡ್ ದ ಸಿ ಆ್ಯಂಡ್ ಟೇಕ್ ಇಟ್ ಆಫ್ಟರ್ 3 months, ಒಳಗಡೆಗೆ ಒಂದು ಡ್ರಾಪು ನೀರು ಹೋಗಿರಲ್ಲ. ಸೊ ದಟ್ ಮಚ್ ಸೇಫ್ಟಿ ಹ್ಯಾಸ್ ಬೀನ್ ಕೆಪ್ಟ್ ಇನ್ ಮೈಂಡ್. ಮತ್ತು ಇದು ಮಾಡಿರೋ ಮೆಟೀರಿಯಲ್ ಬಂದುಬಿಟ್ಟು ಜರ್ಮನ್ ಸ್ಟೀಲ್ ಯೂಸ್ ಮಾಡಿ, ದೇ ಹ್ಯಾವ್ ಅ ಸ್ಪೆಷಲ್ ಕೋಟ್ ಆಫ್ ಪೇಂಟಿಂಗ್ ಮಾಡಿ, ನಾಟ್ ಇವನ್ 1 drop ಆಫ್ ವಾಟರ್ ಗೆಟ್ಸ್ ಇನ್ಸೈಡ್ ದ ಕಂಟೈನರ್. ಅಲ್ಲದೆ ಮನೆಯ ಮುಂದೆ ಮರಗಳನ್ನ ಬೆಳೆಸಿ ಸದಾ ತಣ್ಣನೆಯ ಗಾಳಿ ಬೀಸುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಬೇಕಾದ ವಿನ್ಯಾಸದಲ್ಲಿ ತಮ್ಮ ಅಭಿರುಚಿಗೆ ತಕ್ಕಂತೆ ವಿಭಿನ್ನ ಮನೆ ಇಲ್ಲಿ ರೂಪುಗೊಂಡಿದೆ. ಒಬ್ಬ ಮನೆಯೊಡನಿಗೆ ಇನ್ನೇನ್ ಬೇಕೋ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮನೆ ಮಾತ್ರ ಬೊಂಬಾಟ್ ಆಗಿದೆ ಅಲ್ವಾ? ನೀವು ಸಾಧ್ಯವಾದರೆ ಡಿಫ್ರೆಂಟ್ ಆಗಿರೋ ಮನೆ ಕಟ್ಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.